ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶೋಭಾ ಅಂತ, ಜಪಾನಿಂದ ಮಾತಾಡ್ತಾ ಇದ್ದೀನಿ. 2-3 ದಿನದಿಂದ ನಾನು ಸೌಜನ್ಯ ಅವ್ರ ವಿಡಿಯೋನ ಜಪಾನಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ಸಮೀರ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೌಜನ್ಯ ಅವರ ಜಾಗದಲ್ಲಿ ನಿಂತು ಮಾತಾಡಿದ್ದಾರೆ. ಸೊ ಹಂಗಾಗಿ ಎಲ್ಲಾ ಜನಗಳಿಗೂ ಅಷ್ಟು ಸಂಕಟ ಆಗಿದೆ ಆ ವಿಡಿಯೋ ನೋಡಿದ್ಮೇಲೆ. ಎಲ್ಲರೂ ಮಾತಾಡ್ತಿದ್ದಾರೆ, ನನ್ನ ಸೇರಿ. ಓಕೆ, ಏನಂದ್ರೆ ಇಂಡಿಯಾದಲ್ಲಿ ಒಂದು ಭಯ ಇಲ್ಲ, ಇನ್ನೊಂದು ಹುಡುಗಿಯರಿಗೆ ಸೇಫ್ಟಿ ಇಲ್ಲ. ಏನೇ ಒಂದು ವಿಷಯ ಆಯ್ತು ಅಂದ್ರೆ 24 ಅವರ್ಸ್ ತನಕ ಬೆಂಕಿ ಹತ್ತಿ ಉರಿಯತ್ತೆ, ಅದಾದ್ಮೇಲೆ ಡೌನ್ ಆಗತ್ತೆ ಅಷ್ಟೇ. ಇಂಡಿಯಾದಲ್ಲಿ ಒಂದು ಭಯ ಇಲ್ಲ, ಇನ್ನೊಂದು ಹುಡುಗಿಯರಿಗೆ ಸೇಫ್ಟಿ ಇಲ್ಲ. ಅದೆರಡು ಸರಿಯಾಗ್ಬಿಟ್ರೆ ಏನು ಬೇಡ. ನಾನ್ ಇಂಡಿಯಾದಿಂದ ಜಪಾನಿಗೆ ಬರ್ಬೇಕಾದ್ರೆ ನಾನ್ ಅನ್ಕೊಂಡಿರೋದು ಜಪಾನಲ್ಲಿ ಸೇಫ್ಟಿ ಇಲ್ಲ ಅಂತ. ಬಂದ ಮೇಲ್ ಗೊತ್ತಾಯ್ತು ಇಂಡಿಯಾದಲ್ಲಿ ಸೇಫ್ಟಿ ಇಲ್ಲ ಅಂತ. 10% ಸೇಫ್ಟಿ ಇಲ್ಲ. ನಾನು ನೈಟ್ ಡ್ಯೂಟಿ ಮಾಡ್ಬೇಕಾದ್ರೆ ಒಂದು 10 ನಿಮಿಷ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಕ್ ಆಗ್ತಿರ್ಲಿಲ್ಲ, ಅಷ್ಟು ಟಾರ್ಚರ್. ಇಲ್ಲಿ 2 ಗಂಟೆ ರಾತ್ರಿ ನಡ್ಕೊಂಡು ಹೋದ್ರು ಯಾರು ತಿರುಗು ನೋಡಲ್ಲ, ಅಷ್ಟು ಸೇಫ್ಟಿ ಇದೆ. ಇಂಡಿಯಾದಲ್ಲಿ ಇದೇ ತೊಂದ್ರೆ. ಹುಡುಗಿಯರಿಗೆ ಒಂದು ಸೇಫ್ಟಿ ಮಾಡಿದ್ರು ಅಂದ್ರೆ ಎಲ್ಲಾ ಹುಡುಗಿಯರನ್ನು ಕಳಿಸ್ತಾರೆ ಡ್ಯೂಟಿಗೆ, ಎಲ್ಲಾ ಗಂಡಂದ್ರು ಹೆಂಗಸರು ಕಳಿಸ್ತಾರೆ ಡ್ಯೂಟಿಗೆ. ಅದಾದ್ಮೇಲೆ ನೋಡ್ರಿ ನಮ್ಮ ಇಂಡಿಯಾ ಎಷ್ಟು ಮುಂದುವರೆದ ದೇಶ ಆಗತ್ತೆ ಅಂತ. ಅಷ್ಟೇ ಮಾಡಿದ್ರೆ ಸಾಕು, ಮತ್ತೇನು ಬೇಡ.